ವಿಕ ಗ್ರಾಮ ವಾಸ್ತವ್ಯ ಭಾರತದ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕದ ಹೊಸ ಪರಿಕಲ್ಪನೆ ಇದು. ಈ ಪ್ರಯೋಗಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದು ದೇವರ ಹಿಪ್ಪರಗಿ ಮತಕ್ಷೇತ್ರ ವ್ಯಾಪ್ತಿಯ ಸಿಂದಗಿ ತಾಲೂಕಿನ ಕಟ್ಟಕಡೆಯ ಆನೆಮಡು ಎಂಬ ಕುಗ್ರಾಮವನ್ನು. ಸ್ವರ್ಗ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ, ಆದರೆ ನರಕದ ಕಲ್ಪನೆ ಮಾತ್ರ ಪ್ರತಿಯೊಬ್ಬರಿಗೂ ಗೊತ್ತು. ಅಂಥ ನರಕ ಯಾತನೆಯ ಬದುಕು ಈ ಗ್ರಾಮಸ್ಥರದ್ದು. 80ಕ್ಕೂ ಹೆಚ್ಚು ಮನೆಗಳಿರುವ ಈ ಗ್ರಾಮದ ಜನಸಂಖ್ಯೆ 450. ಇಂಥ ಗ್ರಾಮವನ್ನು ಅದ್ಯಾವ ದಿಕ್ಕಿನಿಂದ ತಲುಪಬೇಕೆಂದರೂ ಒಂದೇ ಒಂದು ರಸ್ತೆ ಇಲ್ಲ. ಪಕ್ಕದ ಚಟ್ನಳ್ಳಿಯಿಂದ ಗ್ರಾಮ ಪ್ರವೇಶಿಸಬೇಕೆಂದರೆ ಉಕ್ಕಿ ಹರಿಯುವ ಹಳ್ಳ ಅಡ್ಡಗಾಲು. ಹಾಗಾಗಿ ಈ ಗ್ರಾಮಕ್ಕೆ ಹೆಲಿಕಾಪ್ಟರ್ ಮೂಲಕವೇ ಬರಬೇಕೇನೋ ಎಂಬ ದ್ವಂದ್ವ ಸ್ಥಿತಿ. ಗ್ರಾಮದಲ್ಲಿ ಒಂದು ಸುತ್ತು ಹಾಕಿದರೆ ಸಾಕು, ಇವರು ನರಕ ಯಾತನೆಯ ಬದುಕಿನ ದಿಗ್ದರ್ಶನವಾಗುತ್ತದೆ. ಇವರು ಆಧುನಿಕ ಮನುಷ್ಯರೇ ಎಂದು ಪ್ರಶ್ನಿಸುವ ಮಟ್ಟಿಗೆ ಇವರ ಬದುಕು ಆದಿಮಾನವರ ಪ್ರತಿರೂಪ. ಕನಿಷ್ಠ ನಾಗರಿಕ ಸೌಲಭ್ಯಗಳು ಈ ಗ್ರಾಮದಲ್ಲಿಲ್ಲ. ಗ್ರಾಮ ಸಂಪರ್ಕಕ್ಕೆ ರಸ್ತೆಯೇ ಇಲ್ಲ. ಆನೆ ನಡೆದದ್ದು ಮಾರ್ಗ ಎನ್ನುವಂತೆ ಈ ಗ್ರಾಮಸ್ಥರು ನಡೆದಿದ್ದೇ ಕಾಲ್ದಾರಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 66 ವರ್ಷಗಳೇ ಉರುಳಿದರೂ ಈ ಗ್ರಾಮಸ್ಥರಿಗೆ ಇನ್ನೂ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ. ಹಾಗಾಗಿಯೇ ಈ ಗ್ರಾಮಸ್ಥರು ಇಲ್ಲಿಯವರೆಗೆ ಸರ್ಕಾರದ ಕೆಂಪು ಬಸ್ಸನ್ನೇ ನೋಡಿಲ್ಲ. ನಮ್ಮ ಊರಾಗ ಭಾಳ ಅನಾನುಕೂಲ ಅದ ರೀ. ಏನು ದೊಡ್ಡ ಪರಿಸ್ಥಿತಿ ಅದ. ಹೆಂಡ್ರು ಮಕ್ಕಳದ್ದು ಕಷ್ಟ, ನಮ್ಮದು ಕಷ್ಟ ನೋಡಬಾರ್ದು. ಯಾವುದೂ ಸೌಲಭ್ಯ ನಮ್ಮ ಊರಿಗೆಲ್ಲ. ಯಾವ ತಾಲೂಕು ಪಂಚಾಯತ್ ಇರೋದಿಲ್ಲ, ಜಿಲ್ಲಾ ಪಂಚಾಯತ್ ಇರೋದಿಲ್ಲ, ಯಾವ MLA ಸೌಕರ್ಯಕ್ಕಿಲ್ಲ, ಸರ್ಕಾರ ಸೌಕರ್ಯಕ್ಕಿಲ್ಲ. ಊರಿಗೆ ರಸ್ತೆ ಇಲ್ಲ, ದೊಡ್ಡ ಹಳ್ಳ. ನಮ್ಮಲ್ಲಿ ರೋಡಿಂದ ಮಾತ್ರ ದೊಡ್ಡ ಪ್ರಾಬ್ಲಮ್ ಅದ ನಮ್ಮದು. ಚಟ್ನಳ್ಳಿ ತನ ಅಲ್ಲಿ ಬಸ್ ಬರ್ತಾವೆ ರೀ. ನಂಬಲ್ಲಿ ಬಸ್ ಈ ಕಡೆ ಬಸ್ ನೋಡಿಲ್ಲ ರೀ ನಮ್ಮ ಊರಿಗೆ. ಮತ್ತು ನಂಬಲ್ಲಿ ಅದು ಒಂದು ಮೀನು ಹಳ್ಳ ಅಲ್ತಾನ ಪೂಲಾಗಿ ರೋಡ್ ಅದ, ಅಲ್ಲಿಂದ ಈ ಕಡೆ ನಮ್ಗೆ ಪೂಲ್ ಇಲ್ಲ. ಮೀನು ಪೂಲ್ ಬೇಕು ಸರ್ ನಮ್ಗೆ. ಮಳೆಗಾಲ ಬಂತೆಂದರೆ ಸಾಕು, ಮೊಳಕಾಲುದ್ದದ ಕೆಸರಿನಲ್ಲೇ ಸಿಲುಕಿದ ಕಾಲುಗಳನ್ನು ಬಿಡಿಸಿಕೊಳ್ಳುತ್ತಾ ಸಂಚರಿಸಬೇಕು. ಹಾಗಾಗಿ ಈ ಗ್ರಾಮಸ್ಥರು ಚಪ್ಪಲಿಯನ್ನೇ ಧರಿಸಲ್ಲ. ಇಲ್ಲಿರುವುದು ಕ್ರಿಯ ಪ್ರಾಥಮಿಕ ಶಾಲೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿನ ಮಕ್ಕಳು ಹೋಗಬೇಕೆಂದರೆ ಮೊಳಕಾಲುದ್ದದ ಕೆಸರಿನಲ್ಲೇ ನಡೆಯಬೇಕು. ಕಲ್ಲು ಮುಳ್ಳು ಹೇಸಿಗೆ ಕೆಸರಿನಲ್ಲಿ ಸಂಚರಿಸುತ್ತಲೇ ಜೇವರ್ಗಿ ತಾಲೂಕಿನ ಕುಳಗೇರಿಗೆ ನಿತ್ಯ 6 ಕಿಲೋಮೀಟರ್ ತೆರಳಬೇಕು. ನಮ್ಮ ಊರಿಗೆ ಯಾವುದೇ ಸೌಕರ್ಯ ಇಲ್ಲರಿ. ರೋಡಿಂದಂತರೂ ದೊಡ್ಡ ಅನಾನುಕೂಲ ಐತ್ರಿ. ಇಲ್ಲಿ ಕನಿಷ್ಠ ನಮ್ಮ ಊರಿಗೆ ಹೋಗ್ಬೇಕಾದ್ರೆ 4-5 ಹಳ್ಳಿ ಅವ್ರಿ. ಆ ಊರುಗಳಿಗೆ ಹೋಗ್ಬೇಕಾದ್ರೆ ನಾವು ಯಾಕಡೆ ಹೋದ್ರೂ ಒಂದೊಂದು ಯಾರ್ದಾರು ಹೊಲ್ದಾಗಸೆ ಹೋಗ್ಬೇಕು. ನಾವು ಚಟ್ನಳ್ಳಿಗೆ ಹೋಗ್ಬೇಕಾದ್ರೆ ದೊಡ್ಡದೊಂದು ಹಳ್ಳ ಐತಿ ನಮಗೆ. ಆ ಹಳ್ಳದೊಳಗೆ ಹೋಗ್ಬೇಕಾದ್ರೆ ಇಷ್ಟು ಎದಿ ಮಠ ನೀರು ಇರ್ತೈತಿ. ಈ ಸದ್ದ ಹೊನ್ನಾಳಿಗೆ ಹೋಗ್ಬೇಕಾದ್ರೆ ಒಂದು ಶರ್ಟ್ಕಟ್ ಹೋಗ್ಬೇಕಾದ್ರೆ ಒಂದು 10 ಕಿಲೋಮೀಟ್ರ್ ಆಗ್ತದೆ ರೀ. ಹಿಂಗೆ ಅದು ರಸ್ತೆ ಇಲ್ಲ. ಮೊದಲು ಮೇನ್ ಪಾಯಿಂಟ್ ನಮ್ಗೆ ರೋಡ್ ಬೇಕು. ಮೇನ್ ಪಾಯಿಂಟ್ ನಮಗೆ ಬ್ರಿಡ್ಜ್ ಆಗ್ಬೇಕು ನಮಗೆ. ಮನೆಗೆ ತೀರಾ ಅಗತ್ಯವಾದ ಬೆಳ್ಳುಳ್ಳಿ ಶೇಂಗಾ ಚಟ್ನಿ ತರಬೇಕೆಂದರೂ ಈ ಗ್ರಾಮಸ್ಥರು 5 ಕಿಲೋಮೀಟರ್ ಅಂತರದಲ್ಲಿರುವ ಚಟ್ನಳ್ಳಿಗೆ ಅಲೆಯಬೇಕು. ಅದು ಗ್ರಾಮದ ಮಧ್ಯದಲ್ಲಿರುವ ಹಳ್ಳ ಈಸಿ. ಈ ಗ್ರಾಮಸ್ಥರ ಪರಿಸ್ಥಿತಿ ಹಾಗೂ ಈ ಹಳ್ಳದ ಸ್ಥಿತಿ ನೋಡಿಯೇ ಈಸಬೇಕು, ಇದ್ದು ಜಯಿಸಬೇಕು ಎಂಬ ನಾಣ್ಣುಡಿ ಹುಟ್ಟಿರಬಹುದೇನೋ. ಏಕೆಂದರೆ ಈ ಹಳ್ಳ 12 ತಿಂಗಳು ಹರಿಯುತ್ತದೆ. ಹೀಗಾಗಿ ಈ ಗ್ರಾಮಸ್ಥರೆಲ್ಲ ಈಜು ಬಲ್ಲವರೇ. ಈಜು ಬಾರದ ವ್ಯಕ್ತಿ ಈ ಊರಲ್ಲಿಲ್ಲ. ಚಟ್ನಳ್ಳಿಗೆ ಹೋಗಿದ್ದೇವ್ರಿ ಸರ್. ನಾವು ನಿನ್ನೆ ಬೆಳಗ್ಗೆನೇ ಹೋದಾರ್ರಿ. ನಾವು ರೆಕ್ಕಿಲ ಬಂದದಂತೇಳಿ ಕೆರಂದು ಹೋಗಿದ್ದೇವ್ರಿ. ಬಂದೇವ್ರಿ, ಹಳ್ಳದ ದಂಡಿಗೆ ಬಂದೇವು. ಇಲ್ಲಿ ಹಳ್ಳ ಏನು ದಾಟಂಗೆ ಆಗಲಿಲ್ಲ ರೀ. ಜಾಸ್ತಿ ನೀರು ಬಂದ್ಬಿಟ್ಟಿದ್ದೇವ್ರಿ. ಇನ್ನೇ ನೀರೊಳಗೆ ಬಂದ್ರೆ ಕೊಚ್ಕೊಂಡು ಹೋಗ್ತೀವಿ ಅಂತೇಳಿ ಹೊಳ್ಳಿ ಚಟ್ನಳ್ಳಿಗೆ ಹೋದೇವ್ರಿ. ಈಗ ಹಳ್ಳ ಸ್ವಲ್ಪ ಇಳ್ದೈತ್ರಿ. 4-5 ಮಂದಿ ಇದೀವಿ ಅಂತೇಳಿ ಕೆರಂದು ಒಬ್ರಿಗೊಬ್ರು ಹಿಡ್ಕೊಂಡು ಹಂಗೆ ಹಳ್ಳದ. ಇನ್ನು ಸರ್ಕಾರಿ ಸೌಲಭ್ಯಗಳಂತೂ ಕನ್ನಡಿಯೊಳಗಿನ ಗಂಟು. ಸರ್ಕಾರದ ಸುವರ್ಣ ಗ್ರಾಮ, NREG, ಭಾಗ್ಯಲಕ್ಷ್ಮಿ, ಭಾಗ್ಯಜ್ಯೋತಿ, ಮನಸ್ವಿನಿ, ಯಶಸ್ವಿನಿ ಯೋಜನೆಗಳ ಬಗ್ಗೆ ಕೇಳಿದರೆ ಅಂಥ ಹೆಸರಿನ ಮಕ್ಕಳು ಯಾರೂ ನಮ್ಮ ಊರಲ್ಲಿ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಈ ಗ್ರಾಮಸ್ಥರು ಮುಗ್ಧರು. ಒಟ್ಟಾರೆ ಕಷ್ಟ ಕೋಟೆಲೆಗಳ ಮಧ್ಯೆ ಬದುಕುತ್ತಿರುವ ಇವರು ಮಾತ್ರ ಪಲಾಯನವಾದಿಗಳಲ್ಲ. ನಮ್ಮದು ಕಡಿಹಳ್ಳಿ ಯಾವುದು ದಾದೆಲ್ಲ ದಿಕ್ಕಿಲ್ರಿ. 5 ವರ್ಷ ಮಗನ ಮಣ್ಣಿಗೆ ಹಾಕಿ ಮನೆಗೆ ಬಂದೀವ್ರಿ. ಹೋಗಿ ಕೇಸಿಗ ಸದ್ಯಾಗ ಆಡಿಕೆ ಇಂಥ ಗೊಜ್ಜಿನಾಗ ನೀರಾಗ ಆಡಿ ಕೂಸಿನ್ಗಿ ಹಾವು ಕಡ್ದಕ್ಕೆ ಸತ್ತು ಹೋಯ್ತ್ರಿ. ಹಿಂಗೆ ಮಾಡಿ ನಾವು ಎಲ್ಲಿಗೆ ಬದುಕಂಬ್ರಿ. ನಾವು ಇದು ಬಡಜನ್ರು ಊರ ಕಣ್ಣಾಕ ತೂಗಲ್ರಿ. ಅವಾಗ ಎಲೆಕ್ಷನ್ ಇದ್ದಾಗ ನೋಡ್ರಿ, ಎಂತ ಏನು ಜಡ್ಜ್ ಜಾನ ಒಂದು 3 ಮಾತು ಮಾತಾಡ್ತಾನಂದ್ರು ಕಾಲು ಹಿಡ್ಕೊತ ಬರ್ತಾನ್ರಿ ನಮಗೆ. ಈಗ ಏನದ ಅಲ್ಲೇ ಸಳಲಕ್ಕ ಹೊಳ್ಳಿ ಹೊಡೆದಲ್ರಿ. ಇಂಥ ಗೋರ್ಮೆಂಟ್ ರೀ. ಯಾಕಾರು ತಂಗಿಯರು ಹಾಳಕ್ಕೆ ಹೋಗಿ ಹೊತ್ನಾಗ್ರಿ ಹೊಯ್ಕೊಳಮ್ರಿ ಗೋರ್ಮೆಂಟ್ಗೆ ಬಂದು. ಯಾವ ಬೀರ್ಜನೂ ಇಲ್ಲ, ಏನೂ ಇಲ್ಲ. ಧೈರ್ಯ ಜೋಡ್ಗುಂಡಿಗಾರ ಇದ್ರಂತ ಹಳ್ಳ ದಾಟ್ ಹೋಗಿ ಬರ್ತೀನಿ ಅನ್ನೋದು ಧೈರ್ಯ ಇತ್ತಂದ್ರೆ
ಸತ್ರ ಸಾಯ್ಲಕ್ಕ ಹಳ್ಳಕ್ಕೆ ಹಾದ್ರ ಹೋಗಲಕ್ಕಂತ ಹೋಗಿ ದಾಟಿ ಬರ್ಬೇಕ್ರಿ. ವಾಲ್ದಾದ್ರೆ ಅದು ಸತ್ತ ಹೆಣಕ್ಕೆ ಹೋಗಿ ಮಾರಿ ಹಾಕದಿಲ್ರಿ. ಅಧಿಕಾರಿಗಳಿಲ್ಲ, ಯಾವನು ಇಲ್ರಿ. ಯಾವ ಅಧಿಕಾರಿಗಳು ಅಧ್ಯಕ್ಷರುಗಳು ಇಲ್ಲಿ ಏನು ನೀವು ಉಪಯೋಗ ಅದ್ರಿ. ಇನ್ನು ವಿದ್ಯುತ್ ಸಮಸ್ಯೆ ಅಂತೂ ಹೇಳತೀರದು. ಹಾಗಾಗಿ ಇಲ್ಲಿನ ಮಹಿಳೆಯರಿಗೆ ಬೀಸುವುದು, ಖಾರ ಕುಟ್ಟುವುದು ಇನ್ನೂ ನಿಲ್ಲಿಸಿಲ್ಲ. ಗಿರಣಿ ಇಲ್ರಿ, ಗಿರಣಿ ಸಾವುಕಾರಕ್ಕಿಲ್ರಿ, ಖಾರ ಕೊಟ್ಟೋ ಮಿಷನ್ ಇಲ್ರಿ. ನಮ್ಮ ಮನೆಗೆ ಕೊಟ್ಟೋಬೇಕ್ರಿ ಖಾರನು. ನಮ್ಗೆ ಯಾವ್ದೊಂದು ಭಾಳ ತೊಂದರೆ ಅದ ರೀ. ನಮ್ಗೆ ನಾವು ಬೇಲೂರಿಗೆ ಹೋಗ್ಬೇಕಾದ್ರೆ ಹಳ್ಳ ಅದ್ರಿ, ದಾಟಿ ನಮ್ಗೆ ಹೋಗ್ಲಕ್ಕ ಭಾಳ ಅಡಚಣೆ ಅದ ರೀ. ಮಕ್ಳಿಗೆ ಹೆಣ್ಣು ಕೊಡೋರ್ ಸದ್ಯಕ್ಕೆ ಅಂದಲಕತ್ತಾರ ರೀ. ನಮ್ಗೆ ಕಾಡ್ನಾಗ ಇದ್ದಂಗೆ ಇವ್ರಿ ನಾವು. ರಾಜ್ಯ ಸರ್ಕಾರ ಈ ಕುಗ್ರಾಮ ಸಂಪರ್ಕಿಸುವ ಹಳ್ಳಕ್ಕೆ ಬ್ರಿಡ್ಜ್ ನಿರ್ಮಿಸಬೇಕು. ಜೊತೆಗೆ ನಾನಾ ಗ್ರಾಮಗಳಿಂದ ಈ ಕುಗ್ರಾಮ ಸಂಪರ್ಕಿಸಲು ರಸ್ತೆಗಳನ್ನು ನಿರ್ಮಿಸಬೇಕಿದೆ. ಇಲ್ಲವಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡುವುದಾದರೆ ಇದೇ ಗ್ರಾಮವನ್ನು ಆಯ್ಕೆ ಮಾಡಿಕೊಳ್ಳಬೇಕಿದೆ. ಹಾಗೊಂದು ವೇಳೆ ಈ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದರೆ ಈ ಗ್ರಾಮಸ್ಥರ ಪಾಲಿಗೆ ಸ್ವರ್ಗ ಮೂರೇ ಗೇಣು.